ಸಿಎಂ ಸಿದ್ದರಾಮಯ್ಯ ಅವರಿಂದ ಅವಮಾನಕ್ಕೆ ಒಳಗಾದ ಎಎಸ್ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿವೆ. ವೇದಿಕೆ ಮೇಲೆಯೇ ಸಿಎಂ ಅವರಿಂದ ಅವಮಾನಕ್ಕೆ ಒಳಗಾದ ಎಎಸ್ಪಿ ಭರಮನಿಯವರ ಸ್ವಯಂ ನಿವೃತ್ತಿಯ ರಾಜೀನಾಮೆ ಪತ್ರ ಹಿಂಪಡೆಯಲು ಇನ್ನೊಂದೇ ದಿನ ಬಾಕಿ ಇದೆ. ಇದೇ ತಿಂಗಳ 6ರಂದು ರಾಜೀನಾಮೆ ಪತ್ರ ಹಿಂಪಡೆಯುತ್ತಿದ್ದಲ್ಲಿ ರಾಜೀನಾಮೆ ಅಂಗೀಕರಿಸುವಂತೆ ಗೃಹ ಇಲಾಖೆಯಿಂದ ಸೂಚಿಸಲಾಗಿದೆ. ಆದರೆ ಈವರೆಗೆ ಎಎಸ್ಪಿ ರಾಜೀನಾಮೆ ಹಿಂಪಡೆಯದೇ ಇರೋದು ನಿವೃತ್ತಿ ಬಳಿಕ ರಾಜಕೀಯ ಎಂಟ್ರಿಗೆ ವೇದಿಕೆಗೆ ರೆಡಿ ಮಾಡಿಕೊಳ್ತಿದ್ದಾರೆ ಎನ್ನುವ ಮಾತುಗಳು ಹರಿದಾಡ್ತಾ ಇವೆ. ಭರಮನಿ ಅವರು ನಿವೃತ್ತಿ ಬಳಿಕ ರಾಜಕೀಯಕ್ಕೆ ಪ್ರವೇಶಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು, ವಿಆರ್ಎಸ್ ಹಿಂದೆ ಚುನಾವಣೆಗೆ ನಿಲ್ಲುವ ಯೋಜನೆ ಇದೆ. ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತುಕೊಳ್ಳಲು ವಿಆರ್ಎಸ್ ಅಸ್ತ್ರ ಪ್ರಯೋಗಿಸಿದ್ದಾರಾ? ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯಲು ತಯಾರಿ ನಡೆದಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ. ಬೆಳಗಾವಿಯಲ್ಲಿ ಹೆಚ್ಚು ಅವಧಿ ಸರ್ವಿಸ್ ಮಾಡಿ ಭರಮನಿ ಅವರು ಹೆಸರು ಮಾಡಿದ್ದಾರೆ. ಜನರ ಜೊತೆ ಒಳ್ಳೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ ಗ್ರಾಮೀಣ ಅಥವಾ ಬೆಳಗಾವಿಯ ಯಾವುದಾದರೂ ಕ್ಷೇತ್ರದಿಂದ ಎಲೆಕ್ಷನ್ ಸ್ಪರ್ಧೆಯ ಪ್ಲಾನ್ ನಡೆದಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ರಾಜೀನಾಮೆ ಅಂಗೀಕಾರವಾದರೆ ಇನ್ನೂ 2.5 ವರ್ಷ ಸಮಯವಿದೆ. ಈ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೆಲೆಗಟ್ಟಿ ಮಾಡಿಕೊಳ್ಳುವ ಪ್ಲಾನ್ ನಡೆದಿದೆ. ಹೀಗಾಗಿಯೇ ನಾರಾಯಣ ಭರಮನಿ ವಿಆರ್ಎಸ್ ಪತ್ರ ಹಿಂಪಡೆಯಲು ಸುತಾರಾಮ್ ಒಪ್ತಿಲ್ಲ ಎಂಬ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಅವಮಾನಕ್ಕೆ ಒಳಗಾದ ಎಎಸ್ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿವೆ. ವೇದಿಕೆ ಮೇಲೆಯೇ ಸಿಎಂ ಅವರಿಂದ ಅವಮಾನಕ್ಕೆ ಒಳಗಾದ ಎಎಸ್ಪಿ ಭರಮನಿಯವರ ಸ್ವಯಂ ನಿವೃತ್ತಿಯ ರಾಜೀನಾಮೆ ಪತ್ರ ಹಿಂಪಡೆಯಲು ಇನ್ನೊಂದೇ ದಿನ ಬಾಕಿ ಇದೆ. ಇದೇ ತಿಂಗಳ 6ರಂದು ರಾಜೀನಾಮೆ ಪತ್ರ ಹಿಂಪಡೆಯುತ್ತಿದ್ದಲ್ಲಿ ರಾಜೀನಾಮೆ ಅಂಗೀಕರಿಸುವಂತೆ ಗೃಹ ಇಲಾಖೆಯಿಂದ ಸೂಚಿಸಲಾಗಿದೆ. ಆದರೆ ಈವರೆಗೆ ಎಎಸ್ಪಿ ರಾಜೀನಾಮೆ ಹಿಂಪಡೆಯದೇ ಇರೋದು ನಿವೃತ್ತಿ ಬಳಿಕ ರಾಜಕೀಯ ಎಂಟ್ರಿಗೆ ವೇದಿಕೆಗೆ ರೆಡಿ ಮಾಡಿಕೊಳ್ತಿದ್ದಾರೆ ಎನ್ನುವ ಮಾತುಗಳು ಹರಿದಾಡ್ತಾ ಇವೆ. ಭರಮನಿ ಅವರು ನಿವೃತ್ತಿ ಬಳಿಕ ರಾಜಕೀಯಕ್ಕೆ ಪ್ರವೇಶಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು, ವಿಆರ್ಎಸ್ ಹಿಂದೆ ಚುನಾವಣೆಗೆ ನಿಲ್ಲುವ ಯೋಜನೆ ಇದೆ. ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತುಕೊಳ್ಳಲು ವಿಆರ್ಎಸ್ ಅಸ್ತ್ರ ಪ್ರಯೋಗಿಸಿದ್ದಾರಾ? ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯಲು ತಯಾರಿ ನಡೆದಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ. ಬೆಳಗಾವಿಯಲ್ಲಿ ಹೆಚ್ಚು ಅವಧಿ ಸರ್ವಿಸ್ ಮಾಡಿ ಭರಮನಿ ಅವರು ಹೆಸರು ಮಾಡಿದ್ದಾರೆ. ಜನರ ಜೊತೆ ಒಳ್ಳೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ ಗ್ರಾಮೀಣ ಅಥವಾ ಬೆಳಗಾವಿಯ ಯಾವುದಾದರೂ ಕ್ಷೇತ್ರದಿಂದ ಎಲೆಕ್ಷನ್ ಸ್ಪರ್ಧೆಯ ಪ್ಲಾನ್ ನಡೆದಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ರಾಜೀನಾಮೆ ಅಂಗೀಕಾರವಾದರೆ ಇನ್ನೂ 2.5 ವರ್ಷ ಸಮಯವಿದೆ. ಈ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೆಲೆಗಟ್ಟಿ ಮಾಡಿಕೊಳ್ಳುವ ಪ್ಲಾನ್ ನಡೆದಿದೆ. ಹೀಗಾಗಿಯೇ ನಾರಾಯಣ ಭರಮನಿ ವಿಆರ್ಎಸ್ ಪತ್ರ ಹಿಂಪಡೆಯಲು ಸುತಾರಾಮ್ ಒಪ್ತಿಲ್ಲ ಎಂಬ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಅವಮಾನಕ್ಕೆ ಒಳಗಾದ ಎಎಸ್ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿವೆ. ವೇದಿಕೆ ಮೇಲೆಯೇ ಸಿಎಂ ಅವರಿಂದ ಅವಮಾನಕ್ಕೆ ಒಳಗಾದ ಎಎಸ್ಪಿ ಭರಮನಿಯವರ ಸ್ವಯಂ ನಿವೃತ್ತಿಯ ರಾಜೀನಾಮೆ ಪತ್ರ ಹಿಂಪಡೆಯಲು ಇನ್ನೊಂದೇ ದಿನ ಬಾಕಿ ಇದೆ. ಇದೇ ತಿಂಗಳ 6ರಂದು ರಾಜೀನಾಮೆ ಪತ್ರ ಹಿಂಪಡೆಯುತ್ತಿದ್ದಲ್ಲಿ ರಾಜೀನಾಮೆ ಅಂಗೀಕರಿಸುವಂತೆ ಗೃಹ ಇಲಾಖೆಯಿಂದ ಸೂಚಿಸಲಾಗಿದೆ. ಆದರೆ ಈವರೆಗೆ ಎಎಸ್ಪಿ ರಾಜೀನಾಮೆ ಹಿಂಪಡೆಯದೇ ಇರೋದು ನಿವೃತ್ತಿ ಬಳಿಕ ರಾಜಕೀಯ ಎಂಟ್ರಿಗೆ ವೇದಿಕೆಗೆ ರೆಡಿ ಮಾಡಿಕೊಳ್ತಿದ್ದಾರೆ ಎನ್ನುವ ಮಾತುಗಳು ಹರಿದಾಡ್ತಾ ಇವೆ. ಭರಮನಿ ಅವರು ನಿವೃತ್ತಿ ಬಳಿಕ ರಾಜಕೀಯಕ್ಕೆ ಪ್ರವೇಶಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು, ವಿಆರ್ಎಸ್ ಹಿಂದೆ ಚುನಾವಣೆಗೆ ನಿಲ್ಲುವ ಯೋಜನೆ ಇದೆ. ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತುಕೊಳ್ಳಲು ವಿಆರ್ಎಸ್ ಅಸ್ತ್ರ ಪ್ರಯೋಗಿಸಿದ್ದಾರಾ? ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯಲು ತಯಾರಿ ನಡೆದಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ. ಬೆಳಗಾವಿಯಲ್ಲಿ ಹೆಚ್ಚು ಅವಧಿ ಸರ್ವಿಸ್ ಮಾಡಿ ಭರಮನಿ ಅವರು ಹೆಸರು ಮಾಡಿದ್ದಾರೆ. ಜನರ ಜೊತೆ ಒಳ್ಳೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ ಗ್ರಾಮೀಣ ಅಥವಾ ಬೆಳಗಾವಿಯ ಯಾವುದಾದರೂ ಕ್ಷೇತ್ರದಿಂದ ಎಲೆಕ್ಷನ್ ಸ್ಪರ್ಧೆಯ ಪ್ಲಾನ್ ನಡೆದಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ರಾಜೀನಾಮೆ ಅಂಗೀಕಾರವಾದರೆ ಇನ್ನೂ 2.5 ವರ್ಷ ಸಮಯವಿದೆ. ಈ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೆಲೆಗಟ್ಟಿ ಮಾಡಿಕೊಳ್ಳುವ ಪ್ಲಾನ್ ನಡೆದಿದೆ. ಹೀಗಾಗಿಯೇ ನಾರಾಯಣ ಭರಮನಿ ವಿಆರ್ಎಸ್ ಪತ್ರ ಹಿಂಪಡೆಯಲು ಸುತಾರಾಮ್ ಒಪ್ತಿಲ್ಲ ಎಂಬ ಚರ್ಚೆ ನಡೀತಾ ಇದೆ.